ಸಿಗೋ ಆರಾಮ ಅವನಗತ್ತ ಕಾಕ ನೀನು ಬೀತಿ ಅವ್ನ ಮನ್ಯಾಗ ಡಬ್ ಮನುಷ್ಯ ಈಗ ಆರಾಮ ಮಾಡ್ತೀವಿ ಅನಿವಾರ್ಯ. ಯಾಕಂದ್ರೆ ನೀವು ಧಾರಾವಾಹಿ ಯಾಕೆ ನೋಡೋರ ಉಳ್ತಿದ್ದೀನಿ ನಿಮ್ಗೆ ಸಿಗಂಗಿಲ್ಲ ಎಲ್ಲ ಮ್ಯಾಲ ಸಿನಿಮಾ ಥಿಯೇಟರ್ ಆಗಲಿಲ್ಲ ಎಲ್ಲ ಅಡ್ಡಾಡ್ತೈತಿ. ನೀವು ಎಲ್ಲಿ ಹೋದಾರ್ದು ರೊಟ್ಟಿ ಬಿಡಿದು ಧಾರಾವಾಹಿ ನೋಡಿದ್ವಿ, ರೊಟ್ಟಿ ಬಿಡಿದು ಧಾರಾವಾಹಿ ನೋಡಿದ್ವಿ. ನೋಡ್ತೀರಿಲ್ರಿ ಅಕ್ಕ, ನೋಡ್ತೀರಿಲ್ರಿ? ಅವು ನಮ್ಮ ಅಕ್ಕ ಜೂಮ್ ಹಾಕ್ತಾಳ ಹಂಗಾಗೈತಿ. ನಾವು ಮ್ಯಾಲ ಎಲ್ಲಾರ ಕಡೆ ಇವ್ರ ಕಡೆ ಮೊಬೈಲ್ ಅದ, ನಿಮ್ಮ ಕಡೆ ಅದ ಆದತ್ರ ಕಡಿ ಬರ್ತದ್ರಿ. ನೀವು ಈಗ ಮನ್ಯಾಗ ಚಾಲು ಮಾಡಿ ಬಿಟ್ಟಿರಿ. ನಾನು ನಂದೀನಿ ಚಾಲು ಮಾಡಿರಿ ಕೊಂಡ್ರಿ ಅಂದ ಅಲ್ಲಿ ಕುರ್ಚಿ ಅದ್ರ ಕಾಲ ಕೊಂಡ್ರಿ ಅಕ್ಕ. ಕಾಮಿಡಿ ಈಗ ಹಂಗ ಒಂದು ಪ್ರಶ್ನೆಗೆ ಅದನ್ನ ಉತ್ತರ ಆಗ್ಬೇಕ. ಮದಿ ಯಾರ್ಯಾರಾಗ್ಯಾವ? ನಮ್ದಾಗಿತ್ತಪ್ಪ. ಹಿಂಗಾಗಿತ್ತು. ನೀ ಕೇಳ್ಬೇಕ ಹಾಡಿದ್ನ ನಮ್ಮ ಟೆನ್ಷನ್ ಇಲ್ಲ, ಭಾರಿ ಭಾರಿ ಕೇಕ್ ನಮ್ಮ ಹಿಂಗ ಅಂತಾರ ಎಲ್ಲರೂ. ಟೆನ್ಷನ್ ಅನ್ನೋದೇ ಇಲ್ಲ. ವಿಶೇಷವಾಗಿ ಮದುವೆ ಆಧಾರ ಸಂಬಂಧ ಹಾಡ ಬರ್ದೀನಿ. ಮನೆ ಬಿಟ್ಟು ಚಲೋ ಹೊಂಟೈತಿ. ಮದುವೆ ಯಾರ್ಯಾರು ಆಗ್ಯಾರ ಅವ್ರು ವಿಶೇಷವಾಗಿ ಕೇಳ್ಬೇಕಿದ್ನ. ಮದುವೆ ಯಾರ್ಯಾರು ಆಗಿಲ್ಲ ಅವ್ರು ಕೇಳ್ಬೇಕು. ಬಟ್ ಮದುವೆ ಮಾಡ್ಕೊಬಾರ್ದು ಬೇಡ, ಆಗೋ ಟೈಮ್ಗೆ ಆಗ್ಬೇಕು. ಇದ್ರಿಗೆ ಹಂಗ ಕೊಂದು ಹಿಡಿದಾಕ ಜಗದ. ಯಾಕಪ್ಪ ಅಂದ್ರೆ ಯಾವ ವಯಸ್ಸಿನಾಗ ಏನಾಗ್ಬೇಕು ಆಗಬೇಕು ಮನುಷ್ಯಾಗ ಒಬ್ಬೊಬ್ರು ಅಂತಾರ. ಎಲ್ಲ ಸೆಟಲ್ಮೆಂಟ್ ಆಗ್ಬೇಕು. ನಾವು ಮಾಡ್ಕೊಂಡು 35 ದಾಟಿದಾಗ ಏನು ಮಾಡೋಣ. ವಿಶೇಷವಾಗಿ ಮದುವೆ ಆಧಾರ ಸಂಬಂಧ ಒಂದು ಸಾಹಿತ್ಯ ಬರೆದ ಹಾಡ ಆದೀನಿ. ಸ್ವಲ್ಪ ವಿಚಿತ್ರ ಸಾಹಿತ್ಯಗಳ